ಮಕರ ರಾಶಿಯವರು ನೀವು ಕೈ ಹಾಕಿದಂಥ ಕೆಲಸಗಳೆಲ್ಲ ಯಶಸ್ವಿಯಾಗಿ ಆಗಬೇಕು, ಹೂವಾಯ್ತದಂಗೆ ಕೆಲಸ ಆಗಬೇಕು. ಆ ಕೆಲಸ ಮಾಡ್ಲಿಕ್ಕೆ ಮೊದಲು ನಿಮಗೆ ಮಕರ ರಾಶಿಯವರ ಕಾರ್ಯಸಿದ್ಧಿಯ ರಹಸ್ಯಮಯ ಮಾರ್ಗಗಳ ಒಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಬನ್ನಿ ವಿಡಿಯೋನ ಶುರು ಮಾಡೋಣ. 3 ಗ್ರಹಗಳು ಬಹಳ ಮುಖ್ಯ ಅಂತ ನಾನೇನು ಹೇಳಿದ್ದೇನೆ. ಆ 3 ಗ್ರಹಗಳು ಯಾವುದು? ಮಕರ ರಾಶಿಯವರು ಯಾವ 3 ಗ್ರಹಗಳನ್ನು ಆರಾಧನೆ ಮಾಡಬೇಕು, ಹಾಗೂ ಯಾತಕ್ಕೋಸ್ಕರ ಆರಾಧನೆ ಮಾಡಬೇಕು, ಹಾಗೂ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ಇದೆಲ್ಲ ವಿಚಾರಗಳನ್ನ ನಾನು ಸ್ಪಷ್ಟವಾಗಿ ತಿಳಿಸ್ತೇನೆ ನಿಮಗೆ. ಮೊದಲನೇದಾಗಿ ಯಾವುದೇ ಒಂದು ಕಾರ್ಯ ನೀವು ಒಂದು ಕೆಲಸ ಕೈ ಹಾಕ್ತೀರಾ ಅಂದರೆ ಮೊದಲು ಆ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಧೈರ್ಯ ಇರಬೇಕು, ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಹೌದು, ನಾನು ಮಾಡಿಯೇ ತೀರ್ತೇನೆ, ಯಶಸ್ವಿ ಸಹ ಆಗ್ತೇನೆ ಅನ್ನುವ ಒಂದು ನಂಬಿಕೆ, ದೃಢ ವಿಶ್ವಾಸ ನಿಮ್ಮಲ್ಲಿರಬೇಕು. ಒಂದು ಶೌರ್ಯ ಪರಾಕ್ರಮ ಬೇಕು. ಅದರ ಒಂದು ಕೆಲಸ ಮಾಡ್ಲಿಕ್ಕೆ ಮುನ್ನುಕ್ಕೊಂಡು ಹೋಗಿ ಧೈರ್ಯವಾಗಿ ಮಾಡಬೇಕು ಅಂತಂದರೆ ಆ ಶೌರ್ಯ ಪರಾಕ್ರಮಗಳನ್ನು ನಿಮಗೆ ಕೊಡ್ತಕ್ಕಂಥ ಗ್ರಹ ಯಾವುದು ಅಂದರೆ ನಿಮ್ಮ ರಾಶಿಯಿಂದ 3ನೇಯ ರಾಶಿಯ ಅಧಿಪತಿ ಆಗಿರ್ತಾನೆ. ಯಾವಾಗಲೂ ಅಷ್ಟೇ, ಒಬ್ಬ ವ್ಯಕ್ತಿಯಲ್ಲಿ ಧೈರ್ಯ ಪರಾಕ್ರಮಗಳು ಜಾಸ್ತಿ ಆಗಬೇಕು ಅಂದ್ರೆ ಅವರ ಲಗ್ನ ಅಥವಾ ರಾಶಿಯಿಂದ 3ನೇ ಮನೆ ಅಧಿಪತಿನ ಚೆನ್ನಾಗಿ ಅವರು ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆಗಳು ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಅವರು ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಮಕರ ರಾಶಿಯವರಿಗೆ ತೃತೀಯಾಧಿಪತಿ ಯಾರು, 3ನೇ ಮನೆ ಅಧಿಪತಿ ಯಾರು? ಗುರುಗ್ರಹ. ಮಕರ, ಕುಂಭ, ಮೀನಾಧಿಪತಿ ಗುರುವಾಗಿರ್ತಾನೆ. ಸೊ ಗುರುಗ್ರಹನನ್ನ ಮಕರ ರಾಶಿಯವರು ಎಷ್ಟು ಜಾಸ್ತಿ ಆರಾಧನೆ ಮಾಡ್ತಾರೋ ಅಷ್ಟು ಜಾಸ್ತಿ ಧೈರ್ಯ ಪರಾಕ್ರಮಗಳು, ಶೌರ್ಯ ಪರಾಕ್ರಮಗಳು ಅಥವಾ ಆತ್ಮವಿಶ್ವಾಸ, ನಾನು ಮಾಡೇ ಮಾಡ್ತೀನಿ ಅನ್ನುವ ದೃಢ ನಿರ್ಧಾರ, ಇದೆಲ್ಲವೂ ಸಹ ಸಿಗುತ್ತೆ. ಸೊ ಫಸ್ಟ್ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ನೀವು ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಲಿಕ್ಕೆ ಸದೃಢವಾದ ಮನಸ್ಸು ಬೇಕು, ಧೈರ್ಯ ಬೇಕು, ಮುನ್ನುಗ್ಗುವಂಥ ಛಲ ಬೇಕು ಅಂದರೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಫಸ್ಟ್ ಗುರುವಿನ ಆರಾಧನೆ ಯಾವ ಥರ ಮಾಡ್ತಕ್ಕಂಥದ್ದು? ದತ್ತಾತ್ರೇಯರ ಒಂದು ಸ್ತೋತ್ರನ ಪಠನೆ ಮಾಡಿ, ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡಿ. ಮನೆ ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ, ಮಠ ಏನಾದ್ರು ಇದ್ದರೆ ಹೋಗಿ ಅಲ್ಲಿ ಗುರುವಾರಗಳಲ್ಲಿ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷ ನಮಸ್ಕಾರ ಮಾಡಿ. ಅಲ್ಲಿ ಏನಾದ್ರು ಒಂದು ಎಂಥದ್ದು ಕಡಲೆ ಕಾಳು, ಅರಿಶಿನ ಬಣ್ಣದ ಪಂಚಶಲ್ಯ ಅಲ್ಲಿ ಸಮರ್ಪಣೆ ಮಾಡಿ, ಪುರೋಹಿತರಿಗೆ ದಾನ ಮಾಡಿ, ಅಥವಾ ಕಡಲೆ ಕಾಳನ್ನು ಅಲ್ಲಿ ಸಮರ್ಪಣೆ ಮಾಡಿ, ಅಥವಾ ಮನೆಯಲ್ಲೇ ಮಡಿಯಲ್ಲಿ ಸ್ನಾನಗಿನ ಮಾಡ್ಕೊಂಡು ಮಡಿಯಲ್ಲಿ ನೀಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿದೇನೆ ಕಡಲೆಕಾಳು ನೆನೆಸಿಟ್ಟು ಅದನ್ನು ಉಸುಳಿ ಮಾಡಿ ಅದನ್ನು ಹಂಗೆ ತಗೊಂಬಂದು ದೇವಸ್ಥಾನದಲ್ಲಿ ಏನು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅದನ್ನು ನೈವೇದ್ಯ ಮಾಡಿಸ್ಬಿಟ್ಟು ಹಂಗೆ ಎಲ್ಲರಿಗೂ ಹಂಚಿ ಕಡಲೆಕಾಳನ್ನ ಬಂದವರಿಗೆಲ್ಲ. ಸೊ ಇದೆಲ್ಲ ಮಾಡೋದ್ರಿಂದ ಪ್ರತಿ ದಿವಸ ಓಂ ಗುರವೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್. ಗುರುವಿನ ಅನುಗ್ರಹ ಬಹಳ ಮುಖ್ಯ. ಗುರುವಾರಗಳಲ್ಲಿ ಕಡ್ಡಾಯವಾಗಿ ಹೋಗಿ ಬನ್ನಿ. ದತ್ತಾತ್ರೇಯ ವಜ್ರಕವಚ ಸ್ತೋತ್ರಂ ಅಂತ ಇದೆ, ಅದನ್ನು ಪ್ರತಿನಿತ್ಯ ಪಠನೆ ಮಾಡಿ. ಗುರು ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮಗೆ ಖಂಡಿತ ಅನುಕೂಲ ಆಗ್ತದೆ. ಗಾಣಗಾಪುರ ಇತ್ಯಾದಿ ಗುರು ಸನ್ನಿಧಾನಗಳಿಗೆ ಹೋಗಿ ಬಂದರೂ ಕೂಡ ನಿಮಗೆ ಧೈರ್ಯಗಳು ವೃದ್ಧಿ ಆಗ್ತದೆ, ಖಂಡಿತ ಅನುಕೂಲ ಆಗ್ತದೆ. ಇದು 1ನೇ ಪಾಯಿಂಟ್. 2ನೇದು, ಒಂದು ಧೈರ್ಯ ಬಂತು, ಶೌರ್ಯ ಬಂತು, ಆತ್ಮವಿಶ್ವಾಸ ದೃಢ ಆಯಿತು, ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತ ಬಂತು ನಿಮಗೆ. ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೆಲಸ ಆಗಬೇಕು. ಕೆಲಸ ಆಗಬೇಕು ಅಂತಂದರೆ ಯಾವ ರಾಶಿ ಅಥವಾ ಯಾವ ಒಂದು ಮನೆಯ ಅಧಿಪತಿಯನ್ನು ಆರಾಧನೆ ಮಾಡಬೇಕು? 10ನೇ ಮನೆ ಕರ್ಮಾಧಿಪತಿಯನ್ನು ನೀವು ಆರಾಧನೆ ಮಾಡಬೇಕು. ಕರ್ಮಾಧಿಪತಿ ಗ್ರಹ ಯಾವುದು? ಮಕರ ರಾಶಿಯ ಕರ್ಮಾಧಿಪತಿ ಗ್ರಹ ಶುಕ್ರ. ಸೊ ಶುಕ್ರನನ್ನು ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ. ಸೊ ಮಕರ ರಾಶಿಯವರು ಯಾವ ಕೆಲಸ ಕೈ ಹಾಕಿದ್ರು ಅದಾಗಬೇಕು ಅಂದರೆ ಫಸ್ಟ್ ಶುಕ್ರನನ್ನು
ಮೊದಲನೇದಾಗಿ ಗುರುವನ್ನು ಧೈರ್ಯಶೈಲಿ ಆ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಬರಬೇಕು ಅಂತಂದರೆ, ನೆಕ್ಸ್ಟ್ ಆ ಕೆಲಸ ಆಗಬೇಕು ಅಂತಂದರೆ ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರ ಆರಾಧನೆ ಅಂದರೆ ಏನು ಮಾಡಬೇಕು? ಅಮ್ಮನವರ ದೇವಸ್ಥಾನ, ಶುಕ್ರವಾರಗಳಲ್ಲಿ ದುರ್ಗಾ ದೇವಸ್ಥಾನಗಳಿಗೆ ಅಥವಾ ಲಕ್ಷ್ಮೀ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ಬೆಳಗ್ಗೆ ಹೋಗ್ತೀರಾ, ಅಭಿಷೇಕಾದಿಗಳನ್ನ ಮಾಡಿಸಿ, ಸಂಜೆ ಹೋಗ್ತೀರಾ, ಒಂದು 3 ಅಥವಾ 6 ಅಥವಾ 9 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ ಅಮ್ಮನವರಿಗೆ. ತ್ರಿಮಧು ಸೇವೆ ಅಂತ ಬರ್ತದೆ. ತ್ರಿಮಧು ಸೇವೆ ಅಂದರೆ ಕಲ್ಲು ಸಕ್ಕರೆ, ಜೇನುತುಪ್ಪ ಹಾಗೂ ಬೆಲ್ಲ, ಇದು 3 ಮಿಶ್ರಣ ಮಾಡಿ ಅದು ಅಮ್ಮನವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂತಹ ತ್ರಿಮಧು ಸೇವೆಯನ್ನು ಮಾಡಿಸಿ ಅಮ್ಮನವರಲ್ಲಿ. ಆಮೇಲೆ ಆ ಕುಂಕುಮನ ಮನೆಯಲ್ಲಿ ಇಟ್ಕೊಂಡೇ ಓಡಾಡಿ ಪ್ರತಿ ದಿವಸ. ಶುಕ್ರವಾರ ಕಡ್ಡಾಯವಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಮುತ್ತೈದರಿಗೆ ಶುಕ್ರವಾರಗಳಲ್ಲಿ ಅವರು ನಿಮ್ಮ ಮನೆಗೆ ಕರೆಸಿ ಅವರಿಗೆ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣುಗಳು, ಆಮೇಲೆ ಬ್ಲೌಸ್ ಪೀಸು, ಸೀರೆ ಯಾವುದಾದ್ರೂ ಅದು, ಬಳೆ ಎಲ್ಲ ಅವರಿಗೆ ಸೌಮಾಂಗಲ್ಯ ದ್ರವ್ಯಗಳನ್ನು ಅವರಿಗೆ ಕೊಟ್ಟು ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದರೆ ಶುಕ್ರ ಅನುಗ್ರಹ ಆಗ್ಬಿಡ್ತದೆ. ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಕೇಳೋದು ಓದೋದು ಕೂಡ ನಿಮಗೆ ಶುಕ್ರಾನುಗ್ರಹವನ್ನು ಖಂಡಿತವಾಗಿ ಸಿಗ್ತದೆ. ನಿಮಗೆ ಯೂಟ್ಯೂಬಲ್ಲಿ ಲಲಿತಾ ಸಹಸ್ರನಾಮ ಹಾಕಿದ್ರೆ ಬರ್ತದೆ ಖಂಡಿತವಾಗಿ. ಸೊ ಆದ್ದರಿಂದ ಲಲಿತಾ ಸಹಸ್ರನಾಮವನ್ನು ಕೇಳಿ, ತುಂಬ ಅನುಕೂಲ, ಒಳ್ಳೆಯದು ನಿಮಗೆ. ಅದೇ ಥರ ಶುಕ್ರನ ಆರಾಧನೆಯಿಂದ ಕೆಲಸ ಆಗುತ್ತೆ. ಕೆಲಸ ಆಗ್ಬಿಟ್ರೆ ಆಗೋಯ್ತಾ? ಕೆಲಸ ಆಯ್ತು ರೀ, ನನಗೇನು ಪ್ರಾಫಿಟ್ ಆಗಲಿಲ್ಲ ಅಂದರೆ, ಸೊ ಒಂದು ಕೆಲಸವನ್ನು ಮಾಡಬೇಕು ಅನ್ನುವ ಧೈರ್ಯ ನಿಮ್ಮಲ್ಲಿ ಬರಬೇಕು. ಗುರುವಿನ ಆರಾಧನೆ ಮಾಡ್ತೀರಾ, ಧೈರ್ಯ ಬಂತು, ನಾನು ಹೇಳಿದೆ, ಆಯಿತು, ಬಂತು. ನೆಕ್ಸ್ಟು ಆ ಕೆಲಸ ಆಗಬೇಕು, ಶುಕ್ರನ ಆರಾಧನೆ ಮಾಡ್ತೀರಾ, ಎಸ್, ಆ ಕೆಲಸನೂ ಆಯಿತು. ಬಟ್ ಅದರ ಪ್ರಯೋಜನ, ಆ ಕೆಲಸದ ಪ್ರತಿಫಲ, ಅದು ಲಾಭ, ಅದು ಸಿಗಬೇಕಲ್ಲ. ಅದು ಹಣಕಾಸಿನ ಲಾಭವೋ ಬೇರೆ ಯಾವುದೋ ಕೆಲಸ ಕಾರ್ಯಗಳ ಲಾಭವೋ ಗೊತ್ತಿಲ್ವಲ್ಲ, ಒಟ್ಟು ಆ ಲಾಭ ಆಗಬೇಕಲ್ಲ. ಸೊ ಆ ಲಾಭವಾಗಬೇಕು ಅಂದರೆ, ಕೆಲಸ ಸಾಧ್ಯ ಆಗಬೇಕು ಅಂತಂದರೆ, ಆ ಕೆಲಸದ ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ಲಾಭಾಧಿಪತಿಯ ಆರಾಧನೆ ಆಗಬೇಕು. ಮಕರ ರಾಶಿಯವರಿಗೆ ಲಾಭಾಧಿಪತಿ ಕುಜಗ್ರಹ. ಸೊ ಕುಜನ ಆರಾಧನೆಯನ್ನು ಮಾಡಬೇಕು. 3ನೇ ನಿಗೂಢವಾದ ದೇವರು ಯಾರು? ಕುಜನ ಆರಾಧನೆಯನ್ನು ಯಾವ ಮಕರ ರಾಶಿಯವರು ಮಾಡ್ತಾರೋ ಅವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದರ ಕೆಲಸನೂ ಹಾಗೆ ಆ ಕೆಲಸದ ಲಾಭ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಕುಜನ ಆರಾಧನೆ ಹೆಂಗೆ ಮಾಡಬೇಕು? ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೇನೆ ನಾನು. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಅಷ್ಟೋತ್ರ ಪಠನೆ ಮಾಡಿ, ಕುಜ ಅಷ್ಟೋತ್ರ ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡಿ, ಕೆಂಪು ಕೆಂಪು ಬಣ್ಣದ ಪಂಚೆ ಶಲ್ಯವನ್ನು ನೀವು ಯಾವ್ದಾದ್ರು ಪುರೋಹಿತರಿಗೆ ದೇವಸ್ಥಾನಗಳಲ್ಲಿ ದಾನ ಮಾಡಿ, ಮನೆ ಹತ್ರ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಮಂಗಳವಾರಗಳಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬನ್ನಿ, ಖಂಡಿತ ತುಂಬ ಅನುಕೂಲ ಆಗಲಿದೆ ನಿಮಗೆ. ಆಯ್ತಲ್ವಾ? ಯಾವ ರೀತಿಯಲ್ಲಿ ಶುರು ಮಾಡಬೇಕು? ನೀವು ಫಸ್ಟ್ ಗುರುವಾರ ಶುರು ಮಾಡ್ಕೊಳ್ಬೇಕು. ಗುರುವಾರ ಏನು ಮಾಡಬೇಕು? ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇತ್ಯಾದಿಗಳು ಗುರುವಿನ ಆರಾಧನೆ ಹೇಳಿದ್ದೀನಿ, ಅದನ್ನು ಮಾಡ್ಕೊಳ್ಬೇಕು. ಅವಾಗ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ. ಗುರು ನಂತರ ಬರೋದೇ ಶುಕ್ರವಾರ ಸಹ ಕೆಲಸ ಮಾಡಬೇಕು. ಅದರ ಪ್ರತಿಫಲ ಚೆನ್ನಾಗಿ ಪ್ರಾಫಿಟ್ ಸಿಗಬೇಕು ಅಂದರೆ ಮಂಗಳವಾರ ದಿವಸ ಮತ್ತೆ ಹೋಗಿ ಆರಾಧನೆ ಮಾಡಬೇಕು. ಸೊ ಗುರು, ಶುಕ್ರ, ಕುಜ ಈ 3 ಗ್ರಹಗಳ ಒಂದು ವಿಶೇಷವಾದ ಆರಾಧನೆಗಳು ನೀವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ಸನ್ನು ಕೊಡ್ತಕ್ಕಂಥದ್ದು. ಇದಲ್ಲದೆ ಇನ್ನೂ ವಿಶೇಷವಾದಂಥ, ಯಾಕಂದರೆ 2026 ತುಂಬ ಇಡೀ ವರ್ಷದ ಆದಿಯಲ್ಲೇ ಇದ್ದೀವಿ. ಸೊ ವರ್ಷದ ಆದಿಯಲ್ಲೇ ಒಂದು ವಿಶೇಷ ಪರಿಹಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೆ ಇಡೀ ವರ್ಷ ನಾವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋ ಥರ ಏನಾದ್ರು ವಿಶೇಷ ಪರಿಹಾರ ಇದೆಯಾ ಅಂದರೆ ಅದು ಸಹ ಇದೆ. ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್ ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದಿರಬಹುದು ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ, 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಬಹಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತಿರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೆ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತಿರುತ್ತೆ.
ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದ್ಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದಿರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ, ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ, ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ, ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದು ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ, ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ, ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ, ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನಗಳ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.